ನಮಸ್ಕಾರ ಎಲ್ಲರಿಗೂ. ನಾನು ಮೊನ್ನೆ ಕನ್ನಡ ರಾಜ್ಯೋತ್ಸವದ ದಿನ ಗಾಂಧಿನಗರಲ್ಲಿ ನಡೀತಿದ್ದಂತಹ ಒಂದು ಪುಸ್ತಕ ಜಾತ್ರೆಗೆ ಹೋಗಿದ್ದೆ. ಅಲ್ಲಿ ನಾನು 5 ಬುಕ್ಸ್ ನ ತಗೊಂಡ್ ಬಂದಿದ್ದೀನಿ. ಸೊ ಯಾವ್ದಾವ್ದು ಬುಕ್ಸ್ ನ ತಗೊಂಡ್ ಬಂದಿದ್ದೀನಿ ಓದಕ್ಕೂ ಮುಂಚೆನೆ ಯಾವ್ದಾವ್ದಂತ ತೋರಿಸ್ಕೊಡ್ತೀನಿ. ಓದಾದ್ಮೇಲೆ ನನಗೆ ಏನ್ ಅನ್ನಿಸ್ತು ಆ ಪುಸ್ತಕದ ಬಗ್ಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಪುಸ್ತಕ ಯಾವುದು ಅಂದ್ರೆ ವಾಸುದೇವ ಮೂರ್ತಿ ಅವ್ರು ಬರ್ದಿರುವಂತಹ ದಿ ಪರ್ಫೆಕ್ಟ್ ಮರ್ಡರ್. ಇದ್ರಲ್ಲಿ ಏನಿದೆ ಅಂದ್ರೆ ಒಂದಷ್ಟು ಚಿಕ್ಕದ ಮರ್ಡರ್ ಕಥೆಗಳಿದೆ. ನನ್ಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸ್ತು, ಹಾಗಾಗಿ ತಗೊಂಡ್ ಬಂದೆ. ಒಂದೆರಡು ಕಥೆನ ಆಲ್ರೆಡಿ ಓದಿದ್ದೀನಿ ಕೂಡ. ಕೆ ಇಂದಿರಾ ಅವ್ರು ಬರ್ದಿರುವಂತಹ ಸುಮಾರು ಬುಕ್ಸ್ ಇದ್ರು, ಅದ್ರಲ್ಲಿ ನನಗೆ ಇದು ಅಮರಾವತಿ ಮತ್ತೆ ಕವರ್ ಪೇಜ್ ಅದೆಲ್ಲ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸ್ತು, ಹಾಗಾಗಿ ಈ ಬುಕ್ ನ ತಗೊಂಡ್ ಬಂದೆ. ಮೂರನೇ ಪುಸ್ತಕ ಯಾವುದು ಅಂದ್ರೆ ಸಿಗ್ನಲ್ ಜಂಪ್. ಇಲ್ಲಿ ದಿಕ್ಕು ತಪ್ಪಿದ ಕಥೆಗಳು ಅಂತ ಇತ್ತು. ಯಾಕೋ ಇಂಟ್ರೆಸ್ಟಿಂಗ್ ಅನ್ಸ್ತು, ಏನಾದ್ರೂ ಮೋಟಿವೇಶನ್ ಇನ್ಸ್ಪಿರೇಷನ್ ಸಿಗಬಹುದು ಅಂತ ಅನ್ನಿಸ್ತು, ಹಾಗಾಗಿ ಈ ಪುಸ್ತಕನ ತಗೊಂಡ್ ಬಂದೆ. ಇದನ್ನ ಬರ್ದಿರೋರು ರವೀಂದ್ರ ಮುದ್ದಿ ಅನ್ನೋರು. ಇಲ್ಲಿದೆ ಫೋಟೋ. 4ನೇ ಬುಕ್ಕು ಬೆಟ್ಟದ ಜೀವ. ಇದು ಡಾಕ್ಟರ್ ಕೆ ಶಿವರಾಮ್ ಕಾರಂತ್ರವರು ಬರ್ದಿರುವಂತಹ ಪುಸ್ತಕ. ಇದನ್ನ ಆಕ್ಚುಲಿ ನನಗೆ ಯಾರೋ ಸಜೆಸ್ಟ್ ಕೂಡ ಮಾಡಿದ್ರು, ಈ ಪುಸ್ತಕ ಓದಿ ತುಂಬಾ ಚೆನ್ನಾಗಿದೆ ಅಂತ, ಹಾಗಾಗಿ ತಗೊಂಡ್ ಬಂದೆ. 5ನೇ ಬುಕ್ ಅಬಚೂರಿನ ಪೋಸ್ಟ್ ಆಫೀಸ್. ನನಗೆ ತುಂಬಾ ಇಷ್ಟವಾದಂತ ಲೇಖಕರು ಇವರು. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರ್ದಿರುವಂತದ್ದು. ಅವರು ಬರೆಯುವಂತಹ ನೇಚರ್ ಬಗ್ಗೆ ಆಗಿರ್ಬೋದು, ಈ ತರ ಪುಸ್ತಕಗಳು ನಂಗೆ ತುಂಬಾ ಇಷ್ಟ ಆಗತ್ತೆ, ಹಾಗಾಗಿ ಅವ್ರದ್ದೊಂದು ಪುಸ್ತಕನ ತಗೊಂಡ್ ಬಂದಿದ್ದೀನಿ. ಈ 5 ಪುಸ್ತಕನ ನಾನು ಆದಷ್ಟು ಬೇಗ ಓದಿ ನನಗೆ ಏನ್ ಅನ್ನಿಸ್ತು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನೀವು ಪುಸ್ತಕ ಓದೋದಾಗಿರ್ಬೋದು, ಯಾವ್ದೇ ಒಂದು ಒಳ್ಳೆ ಹವ್ಯಾಸನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್.